ಅವರು ರಂಗಸ್ಥಳಕ್ಕೆ ಬರುವುದು ಯಾವಾಗ ಎಂದು ಪ್ರೇಕ್ಷಕರು ಕಾಯುತ್ತಿರುತ್ತಾರೆ. ರಂಗಸ್ಥಳ ಪ್ರವೇಶಿಸಿದಾಕ್ಷಣ ಯಕ್ಷಗಾನದ ಪ್ರೇಕ್ಷಕರು ಅವರ ಹಾವಭಾವ ಕುಣಿತಕ್ಕೆ ಮೈಮರೆಯುತ್ತಾರೆ. ಕೊಂಗಾಟದ ಕುಶಾಲು ಮಾಡುತ್ತಾ, ನೋಡುಗರನ್ನು ಮಾತು ಮಾತಿಗೆ ನಗಿಸುತ್ತಾ, ಕುಶಾಲಿನ ಶಾಲನ್ನು ಹಾಕಿ ನಗೆ ಗಡಲಲ್ಲಿ ತೇಲಿಸುತ್ತಾರೆ. ಅವರು ಮತ್ಯಾರೂ ಅಲ್ಲ, ಹಾಸ್ಯ ಚಕ್ರವರ್ತಿ ಬಿರುದಾಂಕಿತ ಯಕ್ಷಗಾನದ ಜನಪ್ರಿಯ ಹಾಸ್ಯ ಕಲಾವಿದ ಕುಂಜಾಲು ರಾಮಕೃಷ್ಣ ನಾಯಕ್. ಓದಿದ್ದು 7ನೇ ತರಗತಿಯಾದರೂ ತನ್ನ ಅಗಾಧ ಹುಟ್ಟು ಪ್ರತಿಭೆಯಿಂದ ಹಾಸ್ಯ ಪಾತ್ರವನ್ನು ನಿರ್ವಹಿಸಿ ಜನಪ್ರಿಯರಾಗಿದ್ದರು. ಯಕ್ಷಗಾನದ ಸಾಂಪ್ರದಾಯಿಕ ಪರಿಶುದ್ಧ ಹಾಸ್ಯವನ್ನು ಯಕ್ಷಗಾನ ಪ್ರೇಕ್ಷಕರಿಗೆ ಸಿಂಪಡಿಸುತ್ತಾ ಇಡೀ ರಾತ್ರಿಯಲ್ಲಿ ನಡೆಯುವ ಯಕ್ಷಗಾನದಲ್ಲಿ 10 ಬಾರಿ ಬಂದು ನಗೆಯ ರಸದೌತಣ ನೀಡಿ ಪ್ರೇಕ್ಷಕರನ್ನು ಕುಂಜಾಲರು ರಂಜಿಸುತ್ತಿದ್ದರು. ಹಾಸ್ಯವೆಂದರೆ ಅಪಹಾಸ್ಯವಲ್ಲ ಎಂಬುದನ್ನು ರಂಗದಲ್ಲಿ ಸಾಬೀತುಪಡಿಸುತ್ತಿದ್ದ ಕುಂಜಾಲರು ಅಶ್ಲೀಲದ ದ್ವಂದ್ವ ಪದವನ್ನು ಉಪಯೋಗಿಸದೆ ಪರಿಶುದ್ಧ ಹಾಸ್ಯವನ್ನು ನಗೆಯ ಬಟ್ಟಲಲ್ಲಿ ನೀಡುತ್ತಿದ್ದರು. ಯಕ್ಷಲೋಕದಲ್ಲಿ 36 ವರ್ಷ ನಿರಂತರ ಸೇವೆ ಸಲ್ಲಿಸಿದ್ದರು. 1962ರಲ್ಲಿ ಪ್ರಾರಂಭಗೊಂಡ ಇವರ ಯಕ್ಷಗಾನ ಸೇವೆ ಕೊಲ್ಲೂರಿನಿಂದ ಆರಂಭಗೊಂಡಿತ್ತು. 14/4/1945ರಲ್ಲಿ ಜನಿಸಿದ ಕುಂಜಾಲರ ತಂದೆ ಪದ್ಮನಾಭ ನಾಯಕ್, ತಾಯಿ ಶಾರದಾಬಾಯಿ, ಜಲಜ ಎಂಬುವರನ್ನು ಮದುವೆಯಾದ ಕುಂಜಾಲರು 13/6/2014ರಲ್ಲಿ ಸ್ವರ್ಗಸ್ಥರಾದರು. ನನ್ನ ಹೆಸರು ಆದಿತ್ಯ. ನನ್ನ ಅಜ್ಜ ಕುಂಜಾಲ ರಾಮಕೃಷ್ಣ ನಾಯಕ್. ಅವರು ಯಕ್ಷಗಾನದ ಒಬ್ಬರು ವೇಷಧಾರಿ. ಅವರು ಯಕ್ಷಗಾನದಲ್ಲಿ 36 ವರ್ಷ ಸೇವೆಯನ್ನು ಮಾಡಿದ್ದಾರೆ. ಮತ್ತು ತುಂಬ ಅಚ್ಚುಮೆಚ್ಚಿನ ಯಕ್ಷಗಾನ ಕಲಾವಿದರು ಸಹ. ಹಾಸ್ಯಗಾರಿಕೆ ಅವರ ಪಾತ್ರವಾಗಿತ್ತು. ಮತ್ತು ಅವರು ಮಾಣಕಟ್ಟೆ, ಸಾಲಿಗ್ರಾಮ, ಕೋಟ ಅಮೃತೇಶ್ವರಿ, ಇಡಗುಂಜಿ ಇಂತಹ ಹಲವಾರು ಮೇಳಗಳಲ್ಲಿ ಪಾತ್ರವನ್ನು ನಿರ್ವಹಿಸಿದ್ದಾರೆ. ಮತ್ತು ಅವರಿಗೆ ಕನ್ನಡ ರಾಜ್ಯ ಪ್ರಶಸ್ತಿ, ಜನಪದ ಪ್ರಶಸ್ತಿ ಇಂಥ ಹಲವಾರು ಪ್ರಶಸ್ತಿಗಳು ಸಿಕ್ಕಿವೆ. ಅವರ ಹಾಸ್ಯಗಾರಿಕೆ ಎಲ್ಲ ಯಕ್ಷಗಾನ ಪ್ರಿಯರಿಗೆ ಅಚ್ಚುಮೆಚ್ಚಾಗಿದೆ. ರಾಜ್ಯ ಪ್ರಶಸ್ತಿ ಅಲ್ಲದೆ 100 ಪ್ರಶಸ್ತಿ ಸನ್ಮಾನ ಸ್ವೀಕರಿಸಿದ್ದ ಕುಂಜಾಲರಿಗೆ ಕೆರೆಮನೆ ಗಜಾನನ ಹೆಗ್ಡೆ ಪ್ರಶಸ್ತಿಯು ಲಭಿಸಿತ್ತು. ಮಂದರ್ತಿ, ಮಾರ್ಣಕಟ್ಟೆ, ಸಾಲಿಗ್ರಾಮ, ಇಡುಗುಂಜಿ ಮೇಳದಲ್ಲಿ ಸೇವೆ ಸಲ್ಲಿಸಿದ್ದರು. ಕುಂಜಾಲು ರಾಮಕೃಷ್ಣ ನಾಯಕ್ ಅವರ ಅನೇಕ ಹಾಸ್ಯ ಪಾತ್ರ ಇಂದಿಗೂ ಚಿರನೂತನವಾಗಿತ್ತು. ಭೀಷ್ಮ ವಿಜಯದ ಕಂದರ, ಚಂದ್ರಹಾಸ ಚರಿತ್ರೆಯ ದೂತ, ಗದಾಯುದ್ಧದ ಬೇಹುಗಾರ ಜನಪ್ರಿಯವಾಗಿತ್ತು. ನನ್ನ ಹೆಸರು ಪ್ರಕಾಶ್ ನಾಯಕ್ ಅಂತ, ಕುಂಜಾಲು ರಾಮಕೃಷ್ಣ ಅವರ ಮಗ. ನಮ್ಮ ತಂದೆಯವರು ಸಾಧಾರಣ 13 ವರ್ಷದಿಂದ 13 ವಯಸ್ಸಿಗೆ ಮೇಳಕ್ಕೆ ಸೇರಿದರು, ಕೊಲ್ಲೂರು ಮೇಳಕ್ಕೆ. ಅಷ್ಟೊತ್ತಿಗೆ ಬಾಲಗೋಪಾಲ ಫಸ್ಟಿಗೆ ಮಾಡಿಸಿದ್ರು. ಆಮೇಲೆ ಕೊರಗು ಹಾಸ್ಯಗಾರ ಇದ್ದಾಗ ಒಬ್ಬರು ಹಾಸ್ಯಗಾರ ಬರಲಿಲ್ಲ. ಅಷ್ಟೊತ್ತಿಗೆ ಕಾಶ್ಮೀರಿ ಪಾತ್ರ ಇವರೇ ಮಾಡಬೇಕಾಗಿ ಬಂತು. ಆವತ್ತಿನಿಂದ ಇವರು ತುಂಬ ಕಾಶಿಮಣಿ ಪಾತ್ರದಲ್ಲಿ ತುಂಬ ಫೇಮಸ್ ಆಗಿ ಮುಂದೆ ಕೊಲ್ಲೂರು ಮೇಳ ಮತ್ತು ಮಾರನಕಟ್ಟೆ ಮೇಳ, ಅಮೃತೇಶ್ವರಿ ಮತ್ತು ಇಡುಗುಂಜಿ ಮೇಳದಲ್ಲಿ 10 ವರ್ಷ ಇದ್ದರು. ಮತ್ತು ಶಿರ್ಸಿ ಮೇಳದಲ್ಲಿ 10 ವರ್ಷ ಇದ್ದರು. ಸಾಧಾರಣ 36 ವರ್ಷದಲ್ಲಿ ಯಕ್ಷಗಾನದಲ್ಲಿ ಸೇವೆ ಸಲ್ಲಿಸಿದರು. ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಸೇರಿ ತುಂಬ ಪ್ರಶಸ್ತಿಗಳು ಬಂದಿದೆ. ಬೇಡರ ಕಣ್ಣಪ್ಪದ ಕಾಶಿಮಣಿ, ಭಸ್ಮಸುರಮೇನಿ ಬ್ರಾಹ್ಮಣ, ಮತ್ತು ವಿಲಕ್ಷಣ, ವಿಡುರಥ, ಬೇಹುಗಾರ ತುಂಬ ಹಾಸ್ಯ ಪಾತ್ರವನ್ನು ಮಾಡ್ತಿದ್ರು. ಕಾಶಿಮಣಿ ಹೆಚ್ಚಿಗೆ ಅವರಿಗೆ ಹೆಸರು ತಂದುಕೊಟ್ಟದ್ದು. ಅವರ ತಂದೆ ತಾಯಿ ಹೆಸರು ಪದ್ಮನಾಭ ನಾಯಕ್ ಮತ್ತು ಶಾರದಾಬಾಯಿ. ಮತ್ತು ಹೆಂಡತಿ ಹೆಸರು ಜಲಜ. ಇಬ್ಬರು ಮಕ್ಕಳು, ಒಬ್ಬರು ನಮ್ಮ ಅಕ್ಕ ಮತ್ತು ಮೇಳ ಬಿಟ್ಟ ನಂತರ ಎಷ್ಟು ವರ್ಷ ಇದ್ದಿದ್ರು ಅವರು?
ಮೇಳ ಬಿಟ್ಟು ಒಂದು 15-16 ವರ್ಷ ಇದ್ದಿದ್ರಿ. ಸರ್ಕಾರದಿಂದ ಏನಾದರೂ ನೆರವು ಸಿಕ್ಕಿದೆಯಾ? ಸರ್ಕಾರದಿಂದ ಈಗ ನಿಮ್ಮ ಅಕಾಡೆಮಿಯಿಂದ ಅದು ಮಾಸಾಸನ 1,000 ರೂಪಾಯಿ ಬರ್ತಿತ್ತು ತಿಂಗಳಿಗೆ. ಮತ್ತು ಕೇಂದ್ರ ಸರ್ಕಾರದಿಂದ ಬರ್ತಿತ್ತು ಒಂದು 2-2 ಸಾವಿರ 3-3 ಸಾವಿರ. ಅವರ ಮಗನಾದ ನೀವು ಯಕ್ಷಗಾನಕ್ಕೆ ಯಾಕೆ ಹೋಗಲಿಲ್ಲ? ನಾವು ಯಾಕಂದರೆ ನಮಗೆ ಅಂದರೆ ಆ ಕಲೆ ಒಬ್ಬರ ಕಲೆ ಬರಬೇಕಲ್ಲ. ನಿಮ್ಮ ಕುಟುಂಬದಲ್ಲಿ ಹಿಂದೆ ಬೇರೆ ಯಾರಾದರೂ ಯಕ್ಷಗಾನದಲ್ಲಿ ಇದ್ದಿದ್ದಾ? ನಮ್ಮ ಕುಟುಂಬದಲ್ಲಿ ಯಾರೂ ಇರಲಿಲ್ಲ. ಅದು ನಮಗೆ ನಮ್ಮ ಚಿಕ್ಕಪ್ಪ ಒಬ್ಬರು ಮಾಡ್ತಿದ್ರು, ಅವರು ತೀರ್ಕೊಂಡಿದ್ರು. ಹೆಸರೇನು? ಗಣೇಶ್ ನಾಯಕ್ ಅಂತ. ಹೌದಾ? ಇದೇ ಊರಾ? ಹಾಂ, ಬೆಂಗಳೂರಲ್ಲೇ ಇದ್ದಿದ್ರು. ತಂದೆಯ ವೇಷಗಾರಿಕೆಯಲ್ಲಿ ಯಾವುದು ಹೆಚ್ಚು ಮಹತ್ವ ಪಡೆದಿತ್ತು? ಹಾಸ್ಯಗಾರಿಕೆಯಲ್ಲಿ ಕಾಶಿಮಣಿಗೆ ಹೆಚ್ಚು ಮತ್ತೆ ಕುಣಿತ ಎಲ್ಲ? ಹೌದು, ಮುಖಭಾವ ಮತ್ತೆ ನಟನೆ ಇದರಿಂದ. ಮತ್ತಂದರೆ ಅಶ್ಲೀಲ ಪದವನ್ನು ಹಾಡೋದಿಲ್ಲ ಇತ್ತು.